ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತಂದಿದ್ದೀನಿ ಸ್ಪೆಷಲ್ ದೋಸೆ ನೋಡಿ, ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ ನೋಡಿ. ಇದಕ್ಕೆ ನಾನು ಈನೋ ಮತ್ತು ಏನೂ ಹಾಕಲಿಲ್ಲ, ಇದಕ್ಕೆ ಸೋಡಾ ಪುಡಿ ಏನು ಹಾಕದೆ ಮಾಡಿರೋಂಥ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನಾನು ಮೇಲಿಂದ ಕ್ಯಾರೆಟ್, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ದೀನಿ. ಇದು ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಮನೆ ಮಂದಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದು ಹೇಗೆ ಮಾಡುವ ಅಂತ ನೋಡುವ ಬನ್ನಿ. ಈ ಲೋಟದಲ್ಲಿ 2 ಲೋಟ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಮಾಡಲಿಕ್ಕೆ. ನೋಡಿ, ರೇಷನ್ ಅಕ್ಕಿ ಇದು 2 ಲೋಟ ತೊಗೊಂಡಿದ್ದೀನಿ. ಮತ್ತು ಈ ಅಕ್ಕಿಗೆ ಮೆಜರ್ಮೆಂಟ್ ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. 2.5 ಲೋಟ ರೇಷನ್ ಅಕ್ಕಿ, ಅರ್ಧ ಲೋಟ ಉದ್ದಿನ ಇದು ಕಾಳು, ಇದು ಹಿಡಿ ಉದ್ದು ನಾನು ತೊಗೊಂಡಿದ್ದೀನಿ ನೋಡಿ. ಮತ್ತು 1 ಚಮಚ ಮೆಂತ್ಯ ಮೇಜಿ, ಮತ್ತು 2 ಟೇಬಲ್ ಸ್ಪೂನು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ. 2 ಟೇಬಲ್ ಸ್ಪೂನು ಅವಲಕ್ಕಿನ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. 2 ಟೇಬಲ್ ಸ್ಪೂನ್. ಇದು ಇವಾಗ ಚೆನ್ನಾಗಿ ಒಂದು 3 ಸಲ ತೊಳಿಬೇಕು. 3 ಸಲ ಚೆನ್ನಾಗಿ ತೊಳೆದು ಒಂದು 3 ಗಂಟೆ ಟೈಮು ನೆನೆಯಲಿಕ್ಕೆ ಬಿಡುವ. ಇದು 3 ಗಂಟೆ ಟೈಮು ಚೆನ್ನಾಗಿ ನೆನಿಬೇಕು, ಚೆನ್ನಾಗಿ ತೊಳಿಬೇಕು. ಇದು ರೇಷನ್ದು ಅಕ್ಕಿ ಚೆನ್ನಾಗಿ ಹುಟ್ಟಿರುತ್ತೆ, ಇದು ಚೆನ್ನಾಗಿ ಹೊಟ್ಟೆಲ್ಲ ಹೋಗಬೇಕು ನೋಡಿ. ಕ್ಲೀನಾಗಿ ತೊಳಿಬೇಕು ಇದು ನೋಡಿ. ಎಷ್ಟು ಹುಟ್ಟಿದೆ ನೋಡಿ ಇದರಲ್ಲಿ. ನೋಡಿ, ಇದು ಚೆನ್ನಾಗಿ ತೊಳೆದು ತಂದಿದ್ದೀನಿ. 3-4 ಸಲ ತೊಳೆದಿದ್ದೀನಿ, ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೀನಿ. ಈಗ ಒಂದು 3 ಗಂಟೆ ನೆನೆಯಲಿಕ್ಕೆ ಬಿಡುವ. ಇದು 3 ಗಂಟೆ ನೆನೆಯಲಿಕ್ಕೆ ಬಿಡುವ. ಅವಲಕ್ಕಿ ಸಪ್ರೇಟ್ ಇಟ್ಟಿದ್ದೀನಿ, ಯಾಕೆಂದರೆ ಅಕ್ಕಿ ಒಟ್ಟಿಗೆ ತೊಳೆದ್ರೆ ಅದು ಇದು ಮುದ್ದೆ ಆಗಿ ಹೋಗ್ತದೆ, ಅದಕ್ಕೆ ಸಪ್ರೇಟ್ ತೊಳೆದಿದ್ದೀನಿ ಅವಲಕ್ಕಿ. ಇದು 2 ಸೇರಿ 3 ಗಂಟೆ ಬಿಡು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿಗೆ ಹಾಕೊಳ್ಳುವ. ಈ 3 ಗಂಟೆ ನೆನೆಯಕ್ಕೆ ಇಟ್ಟಿದ್ದೀನಿ ನಾನು ಇದನ್ನ ಅಕ್ಕಿನ. ಈಗ ಇದನ್ನ ಮಿಕ್ಸಿಗೆ ಹಾಕ್ಬಿಡ್ತಿದ್ದೀನಿ. ಇದನ್ನ ನಾನು 2 ಸಲ ಗ್ರೈಂಡ್ ಮಾಡ್ತೀನಿ. 1 ಸಲ ಜಾಸ್ತಿ ಆಗ್ತದೆ ಅಕ್ಕಿ, 2 ಸಲ ಹಾಕಿ ಗ್ರೈಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. 1 ಸಲ ನಾನು ಈಗ ಹಾಕಿದ್ದೀನಿ, ಈಗ ಇನ್ನೊಂದು ಸಲ ಹಾಕಬೇಕು. ನೋಡಿ, ಈಗ ಅವಲಕ್ಕಿ ಹಾಕ್ತಿದ್ದೀನಿ. ಅವಲಕ್ಕಿ ಮತ್ತು ಉಳಿದಿದ್ದ ಅಕ್ಕಿನ ಹಾಕಿ, ಉಳಿದಿರೋ ಅಕ್ಕಿನ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಈಗ ಇನ್ನೊಂದು ಸಲ ಕಡ್ದಾಯಿತು. 2 ಸಲ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ.
ಸ್ವಲ್ಪ ಈಗ ಮಿಕ್ಸಿ ತೊಳೆದು ಸ್ವಲ್ಪ ನೀರು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ, ಯಾಕೆಂದರೆ ಮಿಕ್ಸಿ ತೊಳೆದು ನೀರು ವೇಸ್ಟ್ ಆಗ್ತದಲ್ಲ. ಸ್ವಲ್ಪ ಜಾರೆಲ್ಲ ತೊಳೆದಿದ್ದು ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ನಾನು ರಾತ್ರಿನೇ ಮಿಕ್ಸ್ ಮಾಡ್ಕೊಳ್ಳೋವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಕೆಲವರು ಹಾಕೊಳ್ಳಲ್ಲ, ಬೆಳಿಗ್ಗೆ ಹಾಕ್ಕೊಳ್ತಾರೆ ರುಬ್ಬಿದ ಮೇಲೆ. ನಾನು ಈಗಲೇ ಹಾಕ್ಕೊಳ್ಬಿಡ್ತೀನಿ. ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ರೀತಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹೊಡಿಬೇಕು. ಈ ರೀತಿ ಹೊಡಿಬೇಕು ಚೆನ್ನಾಗಿ. ಈ ರೀತಿ ಹೊಡೆದ್ರೆ ಒಂದು 5 ನಿಮಿಷ ಈ ರೀತಿ ಹೊಡೆದು ಮಿಕ್ಸ್ ಮಾಡಿದರೆ ಹಿಟ್ಟು ಹಗುರಾಗುತ್ತೆ, ಉಬ್ಲಿ ಕೂಡ ಒಳ್ಳೆಯದಾಗುತ್ತೆ. ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ಒಂದು 5 ನಿಮಿಷ ಆದರೂ ಈ ರೀತಿ ತಿರುಗಿಸ್ಬೇಕು ಚೆನ್ನಾಗಿ. ಹಿಟ್ಟನ್ನು ತಿರುಗಿಸಿ ಇದು ಹಗೂರಾಗಬೇಕು ಹಿಟ್ಟು. ನೋಡಿ ಈ ರೀತಿ ನೋಡಿ. ನೋಡಿ ಚೆನ್ನಾಗಿ ಈ ರೀತಿ ಹೊಡೆದು ಮಿಕ್ಸ್ ಮಾಡಬೇಕು. ಹಿಟ್ಟು ಹಗೂರಾಗಬೇಕು. ಆಗಲೇ ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದು. ಮೇಲೆ ದೋಸೆ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ ಈ ರೀತಿ ಇಷ್ಟು ಮೆಜರ್ಮೆಂಟಲ್ಲಿದ್ದರೆ ಸಾಕು. ಇಷ್ಟೇ ತೆಳು ಸಾಕು, ಇದಕ್ಕಿಂತ ತೆಳು ಮಾಡಬೇಡಿ ಹಿಟ್ಟನ್ನು. ನೋಡಿ ಸಾಕು, ಇಷ್ಟು ಮೆಜರ್ಮೆಂಟ್. ನೋಡಿ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ತಿರುಗಿಸಿದ್ರೆ ಹಿಟ್ಟು ಹಗೂರ ಬರುತ್ತೆ. ನಾವು ಎಷ್ಟು ತಿರುಗಿಸಿ ಹಿಟ್ಟು ಅಷ್ಟೇ ಹಗೂರ ಬರುತ್ತೆ. ನೋಡಿ ಸಾಕು, ಇಷ್ಟು ತೆಳು ಇದ್ದರೆ ಸಾಕು. ಓಕೆ, ಈಗ ಹುಬ್ಲಿಕ್ಕೆ ಇಡುವ. ನೋಡಿ ರೆಡಿಯಾಗಿದೆ ಹಿಟ್ಟು. ಇವಾಗ ನಾನು ಇದನ್ನ 10 ಗಂಟೆ ಟೈಮು ಹುಬ್ಲಿಕ್ಕೆ ಬಿಡ್ತೀನಿ. ಇದನ್ನ ನಾನು ಇನ್ನು ಬೆಳಗ್ಗೆನೇ ದೋಸೆ ಮಾಡೋದು. ಚೆನ್ನಾಗಿ ಹುಬ್ಲಿ ಚೆನ್ನಾಗಿ. ನೋಡಿ ತವ ಬಿಸಿಯಾಗಿದೆ. ಈಗ ನಾನು ದೋಸೆನ ಹಾಕ್ತಿದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ನಾನು ಇದಕ್ಕೇನು ಹಾಕಲಿಲ್ಲ, ಸೋಡಾ ಏನು ಹಾಕದೆ ನಾನು ಮಾಡ್ತಿರೋದು ಇದು. ಮತ್ತು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ, ಇದನ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಕ್ಯಾರೆಟ್, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕಿದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ಸ್ವಲ್ಪ ಮುಚ್ಚು. ನೋಡಿ ಆಯಿತು, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದಕ್ಕೆ ನಾನು ಇವಾಗ ತುಪ್ಪ ಹಾಕ್ತಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ದೋಸೆಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ. ತೆಗಿತಾ ಇದ್ದೀನಿ ಇವಾಗ. ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ 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 ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರೋಸ್ಟಾಗಿ ಬಂದಿದೆ ನೋಡಿ. ನೀವೊಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.